ಡಿಕೆ ಶಿವಕುಮಾರ್ ಸಿಎಂ ಆದ ಬೆನ್ನಲ್ಲೇ ಡಿಕೆ ಬಣ ಫುಲ್ ಆಕ್ಟಿವ್. ಡಿಕೆ ಬಣದ ಗೌರಿಶಂಕರ್ ಗ್ರಾಮಾಂತರದಲ್ಲಿ ಮಿಂಚಿನ ಸಂಚಾರ. ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿ ಎಸ್ಐಆರ್ ಬಗ್ಗೆ ಜಾಗೃತಿ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾ ಇದ್ದಂತೆ ಡಿಕೆ ಬಣದ ನಾಯಕರು ಫುಲ್ ಆಕ್ಟಿವ್ ಆಗಿದ್ದಾರೆ. ತಮ್ಮ ತಮ್ಮ ಕ್ಷೇತ್ರದಲ್ಲಿ ಫುಲ್ ಜೋಶ್ನಿಂದ ಸಂಚಾರ ಮಾಡ್ತಿದ್ದಾರೆ. ಇತ್ತ ತುಮಕೂರಿನಲ್ಲೂ ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡಿರುವ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಅವರು ಕೂಡ ಫುಲ್ ಆಕ್ಟಿವ್ ಆಗಿದ್ದು, ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ಮಾಡ್ತಾ ಇರೋದರ ಜೊತೆಗೆ ಕಾರ್ಯಕರ್ತರೊಂದಿಗೆ ಸಭೆಯನ್ನ ನಡೆಸುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರದಂದು ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನ ಕಾರ್ಯಕರ್ತರು ವೀಕ್ಷಿಸಲೆಂದೇ ಗೌರಿಶಂಕರ್ ಅವರು ಎಲ್ಇಡಿ ಪರದೆ ಹಾಕಿ ವಿಶೇಷ ವ್ಯವಸ್ಥೆಯನ್ನ ಮಾಡಿಸಿದ್ರು. ಅಲ್ಲದೆ ಡಿಕೆ ಸಿಎಂ ಆದ ಬಳಿಕ ಮಾಜಿ ಶಾಸಕ ಗೌರಿಶಂಕರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಗಳು ನಿರಂತರವಾಗಿ ನಡೀತಾ ಇದ್ದು, ಬೂತ್ ಮಟ್ಟದಲ್ಲಿ ಪಕ್ಷವನ್ನ ಸಂಘಟಿಸುವ ಜೊತೆಗೆ ಮತದಾರರ ಹಕ್ಕುಗಳ ಕುರಿತು ಜಾಗೃತಿ ಮೂಡಿಸುವ ಕಾರ್ಯವನ್ನ ಮಾಡುತ್ತಿದ್ದಾರೆ. ಹೌದು, ತುಮಕೂರು ನಗರದ ಖಾಸಗಿ ಹೋಟೆಲ್ನಲ್ಲಿ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ನೇತೃತ್ವದಲ್ಲಿ ಕಾಂಗ್ರೆಸ್ ನಡೆ ಮತಗಳನ್ನ ರಕ್ಷಿಸುವ ಕಡೆ ಎಂಬ ಘೋಷಣೆಯಡಿ ಜಾಗೃತಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಸಭೆಯಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಬಿಎಲ್ಎಗಳು ಭಾಗವಹಿಸಿದ್ರು. ಜಾಗೃತಿ ಸಭೆಯಲ್ಲಿ ಮತದಾರರ ತೀವ್ರ ಪರಿಷ್ಕರಣೆ ಅಂದರೆ ಎಸ್ಐಆರ್ ಪ್ರಕ್ರಿಯೆ ಕುರಿತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ವಿಶೇಷ ತರಬೇತಿಯನ್ನ ನೀಡಲಾಗಿದ್ದು, ಮತದಾರರ ಪಟ್ಟಿಯಲ್ಲಿ ಯಾವುದೇ ಅರ್ಹ ಮತದಾರರ ಹೆಸರು ಕೈಬಿಡದಂತೆ ಎಚ್ಚರಿಕೆಯಿಂದ ಕೆಲಸ ಮಾಡುವಂತೆ ಸೂಚನೆಯನ್ನ ನೀಡಲಾಯಿತು. ಇನ್ನು ಮತದಾರರ ಹಕ್ಕುಗಳ ರಕ್ಷಣೆ ಕಾಂಗ್ರೆಸ್ನ ಪ್ರಮುಖ ಆದ್ಯತೆಯಾಗಿದೆ. ಡಿಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾಗ ಎಸ್ಐಆರ್ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ಅಂತ ಆದೇಶವನ್ನ ನೀಡಿದ್ರು. ಇದೀಗ ಕೆಪಿಸಿಸಿಯಿಂದಲೂ ಆಯಾ ಕ್ಷೇತ್ರದಲ್ಲಿ ಎಸ್ಐಆರ್ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂಬ ಸಂದೇಶವನ್ನ ನೀಡಲಾಗಿದ್ದು, ಅದರಂತೆ ತಮ್ಮ ಕ್ಷೇತ್ರದಲ್ಲಿ ಜಾಗೃತಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಗೌರಿಶಂಕರ್ ಹೇಳಿದ್ರು. ಇವತ್ತು ಎಸ್ಐಆರ್ ಬಗ್ಗೆ ಜಾಗೃತಿ ಮೂಡಿಸುವಂತ ಒಂದು ಕಾರ್ಯಕ್ರಮವನ್ನ ಇವತ್ತೇನು ಹಿಂದೆ ನಮ್ಮ ಡಿಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾದಂಥ ಸಂದರ್ಭ, ಇವತ್ತೇನು ಮುಖ್ಯಮಂತ್ರಿಗಳಾಗಿದ್ದಾರೋ ಅವರ ಅಧ್ಯಕ್ಷತೆಯಲ್ಲಿ ಎಸ್ಐಆರ್ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ದೇವನಹಳ್ಳಿಯಲ್ಲಿ ಎಲ್ಲ MLAಗಳಿಗೆ, MP ಗಳಿಗೆ, XMLAಗಳಿಗೆ ಒಂದು ಮಾಹಿತಿ ಕೊಡುವಂಥ ಕೆಲಸ ಆಗಿತ್ತು. ಅದಾದಮೇಲೆ ನಮ್ಮ ಡಿಕೆ ಶಿವಕುಮಾರ್ ಅವರ ಒಂದು ಆದೇಶ ಇತ್ತು. ಅವತ್ತೇ ಅವರು ಅಧ್ಯಕ್ಷರಾಗಿದ್ದರು, ಅವಾಗ DCM ಆಗಿದ್ದರು. ಏನು ಅಂದರೆ ಜಿಲ್ಲಾ ಸಚಿವರು ಆ ತಾಲೂಕು ಹೋಗ್ಬಿಟ್ಟು ಎಸ್ಐಆರ್ ಬಗ್ಗೆ ಎಲ್ಲ BLAಗಳಿಗೆ ಅವರು ಹೋಗಿ ಅರಿವು ಮೂಡಿಸ್ಬೇಕು ಅನ್ನೋವಂಥದ್ದು, ಜಾಗೃತಿ ಮೂಡಿಸ್ಬೇಕು ಅನ್ನೋವಂಥದ್ದು ಒಂದು ಸಂದೇಶ ಆಯಿತು. ಆ ಆದೇಶದ ಮೇಲೆ ಈಗ ಕ್ಯಾಬಿನೆಟ್ ಚೇಂಜ್ ಆಯಿತು. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ನಿಟ್ಟಿನಲ್ಲಿ ಅವರವ್ರ ತಾಲೂಕಲ್ಲಿ ಕ್ಯಾಂಡಿಡೇಟ್ ಆಗಿದ್ದಂಥವರು XMLA, MLAಗಳು, ಮಂತ್ರಿಗಳು ಆ ತಾಲೂಕಲ್ಲಿ ಮಾರಬೇಕು ಅನ್ನೋಂಥದ್ದು ಆದೇಶ ಆಯಿತು KPCCಯಿಂದ. ಈ ನಿಟ್ಟಿನಲ್ಲಿ ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರ ಆದೇಶದ ಮೇಲ್ಗಡೆ ಇವತ್ತು ನಮ್ಮ ತಾಲೂಕಿನಲ್ಲಿ ನನ್ನ ಕ್ಷೇತ್ರ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಐಆರ್ ಬಗ್ಗೆ ಜಾಗೃತಿ ಮೂಡಿಸುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲ BLAಗಳು, ಎಲ್ಲ ಪ್ರತಿಯೊಬ್ಬ ಬೂತಿನ BLAಗಳು ಮತ್ತು ಅದೇ ಥರ ಎಲ್ಲ ಹಲವು ಹಿರಿಯ ನಾಯಕರುಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಭಾಗವಹಿಸಿದರು. ಮತ್ತು ಸ್ಟೇಟ್ ಕಮಿಟಿಯಿಂದ KPCC ವತಿಯಿಂದ ಅದಾಮ್ ಖಾನ ಅನ್ನೋಂಥ ಒಬ್ಬ ಸಲಹೆ ಕೊಡೋದು ಮತ್ತು ಸಜೆಸ್ಟ್ ಮಾಡಲಿಕ್ಕೆ ಮತ್ತು ಇವೆಲ್ಲ ಮಾಹಿತಿ ಕೊಡಲಿಕ್ಕೆ ಅಂತ ಕಳಿಸ್ಕೊಟ್ಟಿದ್ರು ಎಸ್ಐಆರ್ ಬಗ್ಗೆ ಮಾತಾಡಲಿಕ್ಕೆ ಅಂತೇಳಿ. ಅವ್ರು ಭಾಳ ಅಚ್ಚುಕಟ್ಟಾಗಿ 2 ಗಂಟೆಗಳ ಕಾಲ ಯಾವ್ಯಾವ ರೀತಿ ಇದನ್ನು ನೀವು BLAಗಳು ಇದನ್ನು ಫಾಲೋಅಪ್ ಮಾಡಬೇಕು ಅನ್ನೋವಂಥದ್ದನ್ನ, ನಿಮ್ಮ ಓಟ್ಗಳನ್ನ ಯಾವ ರೀತಿ ಉಳಿಸ್ಕೋಬೇಕು ಅನ್ನೋಂಥದ್ದನ್ನ ಪ್ರತಿಯೊಂದು ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿರೋದು. ಸೊ ಬಹಳ ಅತ್ಯಂತ ಯಶಸ್ವಿಯಾಗಿದೆ. ಇನ್ನು ಎಸ್ಐಆರ್ನಲ್ಲಿ ನಾವು ಯಶಸ್ವಿ ಆಗಬೇಕು, ಜೊತೆಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕಂತ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಅದರಲ್ಲಿ ನಾನು ಯಶಸ್ವಿ ಆಗ್ತೀನಿ ಎಂದು ಮಾಜಿ ಶಾಸಕ ಗೌರಿಶಂಕರ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಎಸ್ಐಆರ್ ಯಶಸ್ವಿ ಆಗಬೇಕು, ಮತ್ತೆ ಬರುವಂಥ ಗ್ರಾಮ ಪಂಚಾಯಿತಿ
ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಅತಿ ಹೆಚ್ಚು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಲ್ಲ ಒಂದು ಕಡೆ ಅಧಿಕಾರ ಕೊಡಬೇಕು ಅನ್ನೋದು ನಾನು ಹೊರಟಿದ್ದೀನಿ. ಅದಕ್ಕೆ ಅವ್ರು ಸಹಕಾರ ಕೇಳಿದ್ದೀನಿ. ನಾನು ಏನಿಲ್ಲ ಸವಾಲಿಲ್ಲ. ನಮ್ಗೆ ಆಲೇ 35 ವರ್ಷ ನೀರು ಕೊಡ್ತಿದ್ದೀವಿ ರಾಜಕಾರಣದಲ್ಲಿ. ಹೌದು, SIRದು ಒಂದು ಸವಾಲು, ಇದು ಸವಾಲಿನ ಕೆಲಸನೇ ಇದು. ಯಾಕಂದರೆ ಇದು ಸಿಟಿಲಾದರೆ ಎಜುಕೇಟೆಡ್ ಆದರೆ ಭಾಳಷ್ಟು ಬೇಗನೆ ಅದು ಅರ್ಥ ಮಾಡ್ಕೋತಾರೆ. ಬಟ್ ಇದು ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಏನಾಗ್ತದೆ, ಒಂದಷ್ಟು ಈ ಮೊಬೈಲ್ ಯೂಸ್ ಮಾಡೋವಂಥ ವಿಚಾರಗಳಾಗ್ಬೋದು, ನೆಟ್ವರ್ಕು, ಅವೆಲ್ಲ ತುಂಬ ನಮ್ಗೆ ಹಲವಾರು ಸಮಸ್ಯೆಗಳಿವೆ. ಆದರೂ ಕೂಡ ಅದು ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನನ್ನದೇ ಆದಂಥ ಒಂದು ನೆಟ್ವರ್ಕ್ನ ಕ್ರಿಯೇಟ್ ಮಾಡಿ SIR ಅತ್ಯಂತ ಯಶಸ್ವಿ ಆಗಲಿಕ್ಕೆ ನಾವು ಪ್ಲಾನ್ ಮಾಡಿದ್ದೀವಿ. ಇನ್ನು DK ಶಿವಕುಮಾರ್ ಅವರು ಸಿಎಂ ಆಗಿದ್ದಕ್ಕೆ ಗೌರಿಶಂಕರ್ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ ಅನ್ನೋ ಪ್ರಶ್ನೆಗೆ ಪ್ರತಿಕ್ರಿಯೆಯನ್ನ ನೀಡಿದ್ದು, ಹೌದು, 100% ನಮಗೂ ಖುಷಿಯಾಗಿದೆ. ನಮಗೆ ಅವರು ಸಪೋರ್ಟ್ ಮಾಡ್ತಾರೆ, ನನ್ನ ಮೇಲೆ ತುಂಬಾ ವಿಶ್ವಾಸವನ್ನ ಇಟ್ಟಿದ್ದಾರೆ. ಸೊ ಆ ಜೋಶ್ ಜಾಸ್ತಿಯಾಗಿದೆ ಎಂದು ಗೌರಿಶಂಕರ್ ಸಂತಸವನ್ನ ವ್ಯಕ್ತಪಡಿಸಿದ್ರು. ಅಲ್ಲದೆ ಈ ಹಿಂದೆ ಕುಮಾರಸ್ವಾಮಿ ಅವರು ಹೇಗೆ ಶಕ್ತಿ ಕೊಡ್ತಾ ಇದ್ರು, ಅದಕ್ಕಿಂತ ಇನ್ನಷ್ಟು ಹೆಚ್ಚು ಶಕ್ತಿಯನ್ನ DK ಶಿವಕುಮಾರ್ ಅವರು ಕೊಡ್ತಿದ್ದಾರೆ. 100% ನಮಗೂ ಖುಷಿ ಆಯಿತು, ನಮಗೆ ಖುಷಿ ಆಗಿದೆ. ಇನ್ನೊಂದು ಆಕ್ಟಿವ್ ಮಾಡೋಕ್ಕೆ ಅವರು ಅಷ್ಟು ಸಪೋರ್ಟ್ ಮಾಡ್ತಾರೆ ನಮಗೆ. DK ಶಿವಕುಮಾರ್ ಅವರು ಎಲ್ಲೇ ಇದ್ರು ಕೂಡ ತುಮಕೂರು ಟೈಗರ್ ಬಾರ ಅಂತಾರೆ. ಎಲ್ಲೇ ನೋಡಲಿ, ನಾನು ಎಷ್ಟೇ ದೂರ ಜನ ನಿಂತ್ಕಡೆ ತುಮಕೂರು ಟೈಗರ್ ಬಾರ ಅಂತಾರೆ. ಆ ವಿಶ್ವಾಸ ಇದೆಯಲ್ಲ, ಸೊ ಆ ಜೋಶ್ ಜಾಸ್ತಿ ಆಗಿದೆ. ಸೊ ಹಂಗಾಗಿ ಹಿಂದೆ ನಮಗೆ ಕುಮಾರಸ್ವಾಮಿ ಅವರು ಯಾವ ರೀತಿ ನಮಗೆ ಶಕ್ತಿ ಕೊಟ್ಟಿದ್ರು, ಅದಕ್ಕಿಂತ ಒಂದಷ್ಟು ಹೆಚ್ಚು ಶಕ್ತಿ ಇವತ್ತು DK ಶಿವಕುಮಾರ್ ಅವರು ಕೊಡ್ತಾರೆ. ಹಾಗಾಗಿ ನಾನು ಪಕ್ಷ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದೆ. ಒಟ್ನಲ್ಲಿ ಬೂತ್ ಮಟ್ಟದಿಂದಲೇ SIR ಬಗ್ಗೆ ಜನರಿಗೆ ಮಾಹಿತಿ ನೀಡುವ ಜೊತೆಗೆ ಮತದಾರರ ಪಟ್ಟಿಯ ಪರಿಶೀಲನೆ, ಅಗತ್ಯ ದಾಖಲೆಗಳ ಸಂಗ್ರಹ ಹಾಗೂ ಮತದಾರರ ಹಕ್ಕುಗಳ ರಕ್ಷಣೆಗೆ ಕಾರ್ಯಕರ್ತರನ್ನ ಸಜ್ಜುಗೊಳಿಸಲಾಗ್ತಾ ಇದೆ. SIR ಜಾಗೃತಿ ಸಭೆಯಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ 100 ಮಂದಿ ಕಾರ್ಯಕರ್ತರು ಭಾಗಿಯಾಗಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.